ನಾವಿವತ್ತು ನೋಡ್ತಾ ಇರೋದು X-Men 5. ಆಕ್ಚುಲಿ X-Men ಮೂವಿ ಸೀರೀಸ್ ನಲ್ಲಿ ಫಸ್ಟ್ ರಿಲೀಸ್ ಆಗಿದ್ದು ಇದೇ ಮೂವಿ. ಆದ್ರೆ ಟೈಮ್ ಲೈನ್ ನ ಪ್ರಕಾರ ಇದು ಬರೋದು 5ನೇ ಪೊಸಿಷನ್ ಅಲ್ಲಿ. ಈ ಮೂವಿಯನ್ನ ಸ್ಟಾರ್ಟ್ ಮಾಡೋಕು ಮುಂಚೆನೆ ಇಂಪಾರ್ಟೆಂಟ್ ಆದ ವಿಷಯವನ್ನ ಹೇಳ್ತೀನಿ ಕೇಳಿ. X-Men 4 ಮೂವಿಯ ಪ್ರಕಾರ ಮಿಸ್ಟಿಕ್ ಹಾಗೆ ಜೀನ್ ಗ್ರೇ ಸತ್ತು ಹೋಗಿದ್ದಾರೆ. ಆದ್ರೆ ಈ ಮೂವಿಯಲ್ಲಿ ಅವರಿಬ್ರು ಕೂಡ ಬದುಕೆ ಇದ್ದಾರೆ. ಇದರಲ್ಲಿ ನನ್ನದಾಗ್ಲಿ ನಿಮ್ಮದಾಗ್ಲಿ ಮಿಸ್ಟೇಕ್ ಇಲ್ಲ. ಇದರಲ್ಲಿ ಮಿಸ್ಟೇಕ್ ಇರೋದು ಮೂವಿ ಮೇಕರ್ಸ್. ಈ ವಿಷಯವನ್ನ ಇಗ್ನೋರ್ ಮಾಡಿ ಮೂವಿಯನ್ನ ಎಂಜಾಯ್ ಮಾಡಿ. ಮೂವಿಯ ಮೊದಲ ಸೀನ್ನಲ್ಲಿ 1944ರ ಕಾಲದಲ್ಲಿ ಎರಿಕ್ ತನ್ನ ಮ್ಯಾಗ್ನೆಟಿಕ್ ಪವರ್ ಅನ್ನ ಜನರ ಮುಂದೆ ಯೂಸ್ ಮಾಡಿ ಅಲ್ಲಿದ್ದ ಸೋಲ್ಜರ್ಸ್ ಗಳಿಗೆ ಸಿಕ್ಕಿ ಬೀಳೋದನ್ನ ತೋರಿಸ್ತಾರೆ. ಇಲ್ಲಿಂದ ಪ್ರಪಂಚದಲ್ಲಿರೋ ಜನರಿಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಸಾಮಾನ್ಯ ಜನರ ಮಧ್ಯದಲ್ಲಿ ಮ್ಯೂಟೆಂಟ್ಸ್ ಗಳು ವಾಸವಾಗಿದ್ದಾರೆ ಅಂತ. ಇಲ್ಲಿಂದ ಪ್ರೆಸೆಂಟ್ಗೆ ಅಂದ್ರೆ 2000 ಇಸ್ವಿಗೆ ಸೀನ್ ಶಿಫ್ಟ್ ಆಗುತ್ತೆ. ಇಲ್ಲಿ ನಮ್ಗೆ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಆದ ರಾಗ್ ಎಂಬ ಹುಡುಗಿಯನ್ನ ತೋರಿಸ್ತಾರೆ. ರಾಗ್ ಅವಳ ಬಾಯ್ ಫ್ರೆಂಡ್ ನ ಜೊತೆ ಕಾಲವನ್ನ ಕಳೆದಿರ್ತಾಳೆ. ಹೀಗೆ ಅವಳು ಅವನ ಕೈಯನ್ನ ಮುಟ್ಟಾಗ ಆ ಹುಡುಗ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿ ಕೋಮಾಗೆ ಹೊರಟೋಗ್ತಾನೆ. ಇದಕ್ಕೆ ಕಾರಣನೇ ರಾಗ್. ಯಾಕೆಂದ್ರೆ ರಾಗ್ ಒಬ್ಳು ಮ್ಯೂಟೆಂಟ್ ಆಗಿರ್ತಾಳೆ. ಇಲ್ಲಿ ವಿಚಿತ್ರವಾದ ವಿಷಯ ಏನಪ್ಪಾ ಅಂದ್ರೆ ರಾಗ್ ಒಬ್ಳು ಮ್ಯೂಟೆಂಟ್ ಅನ್ನೋದು ಸ್ವತಃ ಅವಳಿಗೆ ಕೂಡ ಗೊತ್ತಿರೋದಿಲ್ಲ. ರಾಗ್ ನಿಂದ ಅವಳ ಬಾಯ್ ಫ್ರೆಂಡ್ ಗೆ ಈ ರೀತಿ ಪರಿಸ್ಥಿತಿ ಬಂದಿರೋದ್ರಿಂದ ಅವಳು ತುಂಬಾನೇ ಅಳ್ತಾಳೆ. ಹಾಗೆ ಅವಳ ತಂದೆ ತಾಯಿಯ ಮೇಲೆ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ರಾಗ್ ನ ಮ್ಯೂಟೆಂಟ್ ಪವರ್ ಗಳು ಏನು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ನಂತರ ಸೀನ್ ಒಂದು ಮೀಟಿಂಗ್ ಗೆ ಶಿಫ್ಟ್ ಆಗುತ್ತೆ. ಈ ಮೀಟಿಂಗ್ ನಲ್ಲಿ ದೊಡ್ಡ ದೊಡ್ಡ ದೇಶಗಳ ಲೀಡರ್ಸ್ ಗಳೆಲ್ಲ ಬಂದಿರ್ತಾರೆ. ಈ ಮೀಟಿಂಗ್ ಅನ್ನ ಕರೆದಿರೋದು ಸೆನೇಟರ್ ಕೇಲಿ ಎಂಬ ಒಬ್ಬ ವ್ಯಕ್ತಿ. ಈ ಮೀಟಿಂಗ್ ಅನ್ನ ಕರೆದಿರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮ್ಯೂಟೆಂಟ್ಸ್ ಗಳು. ಹೌದು, ಮ್ಯೂಟೆಂಟ್ಸ್ ಗಳ ಮೇಲೆ ಒಂದು ರಿಸ್ಟ್ರಿಕ್ಷನ್ ಅನ್ನ ಹಾಕೋದಕ್ಕೆ ಸೆನೇಟರ್ ಕೇಲಿ ಈ ಮೀಟಿಂಗ್ ಅನ್ನ ಕರೆದಿರ್ತಾನೆ. ಆ ರಿಸ್ಟ್ರಿಕ್ಷನ್ ಏನಪ್ಪಾ ಅಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಮ್ಯೂಟೆಂಟ್ಸ್ ಗಳು ಅವರೊಬ್ರು ಮ್ಯೂಟೆಂಟ್ಸ್ ಅಂತ ಅವರ ಕಂಪ್ಲೀಟ್ ಡೀಟೇಲ್ಸ್ ಜೊತೆಗೆ ಗವರ್ಮೆಂಟ್ ಹತ್ರ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ. ಯಾಕೆಂದ್ರೆ ಯಾವ್ದಾದ್ರು ಮ್ಯೂಟೆಂಟ್ ಕ್ರೈಮ್ ಅನ್ನ ಮಾಡಿದ್ರೆ ಗವರ್ಮೆಂಟ್ ಹತ್ರ ಇರೋ ಆ ಡೀಟೇಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಆ ಮ್ಯೂಟೆಂಟ್ ಅನ್ನ ಹಿಡಿದು ಅದಕ್ಕೆ ಶಿಕ್ಷೆ ಕೊಡಿಸಬಹುದು ಅಂತ. ಆಗ ಅಲ್ಲಿಗೆ ಬರೋದು ಜೀನ್ ಗ್ರೇ. ಜೀನ್ ಗ್ರೇನು ಕೂಡ ಒಬ್ಳು ಮ್ಯೂಟೆಂಟೆ. ಆದ್ರೆ ಇದು ಹೊರಗಿನ ಪ್ರಪಂಚಕ್ಕೆ ಗೊತ್ತಿರೋದಿಲ್ಲ. ಜೀನ್ ಗ್ರೇ ಆ ಮೀಟಿಂಗ್ ನಲ್ಲಿ ಮ್ಯೂಟೆಂಟ್ಸ್ ಗಳ ಪರವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಅವಳು ಹೇಳ್ತಾಳೆ, ಮ್ಯೂಟೆಂಟ್ಸ್ ಗಳು ಕೂಡ ನಮ್ಮಂತೆಯೇ ಮನುಷ್ಯರು, ಆದ್ರೆ ಅವರಿಗೆ ಕೆಲವು ವಿಶೇಷವಾದ ಪವರ್ಸ್ ಗಳಿರ್ತವೆ. ಇದೊಂದನ್ನ ಬಿಟ್ರೆ ಅವರು ಕೂಡ ಮನುಷ್ಯರೇ ಅಂತ ಹೇಳ್ಬೋದು. ಈ ಭೂಮಿ ಮೇಲೆ ಮನುಷ್ಯರಿಗೆ ಹೇಗೆ ಬದುಕೋಕೆ ಹಕ್ಕಿದ್ಯೋ ಹಾಗೆ ಮ್ಯೂಟೆಂಟ್ಸ್ ಗಳಿಗೂ ಕೂಡ ಬದುಕೋಕೆ ಹಕ್ಕಿದೆ. ಹೀಗೆಲ್ಲ ನಾವು ಅವರ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಅವರ ಪ್ರೈವೇಸಿಯನ್ನ ಹಾಳು ಮಾಡೋದಕ್ಕೆ ಆಗೋದಿಲ್ಲ ಅಂದಾಗ ಸೆನೇಟರ್ ಕೇಲಿ ಸಾಕ್ಷಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ಒಂದು ಚಿಕ್ಕ ಮ್ಯೂಟೆಂಟ್ ಹುಡುಗಿಗೆ ವಿಶೇಷವಾದ ಪವರ್ ಇದೆ. ಅದೇನಂದ್ರೆ ಆ ಹುಡುಗಿ ಯಾವುದೇ ವಸ್ತುವಿನ ಮೂಲಕ ಹಾದು ಹೋಗ್ಬೋದು. ಒಂದು ರೀತಿ ಹೇಳ್ಬೇಕು ಅಂದ್ರೆ ಈ ಪ್ರಪಂಚದಲ್ಲಿ ಯಾವುದೇ ವಸ್ತುಗಳು ಆ ಹುಡುಗಿಯನ್ನ ತಡೆದು ನಿಲ್ಸೋಕ್ ಆಗೋದಿಲ್ಲ. ಯಾರು ಗೊತ್ತು, ಇವತ್ತು ಆ ಹುಡುಗಿ ಸ್ಕೂಲ್ ನ ಗೋಡೆಗಳನ್ನ ದಾಟಿ ಬಂಕ್ ಹಾಕಿ ಮನೆಗೆ ಹೋಗ್ಬೋದು. ಮುಂದೊಂದಿನ ಬ್ಯಾಂಕ್ ನ ಗೋಡೆಗಳನ್ನ ದಾಟಿ ಬ್ಯಾಂಕ್ ನ ದರೋಡೆ ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ ಅಂದಾಗ ಅಲ್ಲಿದ್ದ ಜನರೆಲ್ಲ ಸೆನೇಟರ್ ಕೇಲಿಯ ಮಾತನ್ನ ಒಪ್ಕೋತಾರೆ. ಒಂದು ರೀತಿ ಹೇಳ್ಬೇಕು ಅಂದ್ರೆ ಆ ರಿಸ್ಟ್ರಿಕ್ಷನ್ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಂಗೆ. ಈ ಕಡೆ ಜೀನ್ ಗ್ರೇನು ಕೂಡ ಏನು ಮಾತಾಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಸೆನೇಟರ್ ಕೇಲಿ ಹೇಳ್ತಿರೋದು ನಿಜನೇ ಆಗಿರುತ್ತೆ. ಅಂದ್ರೆ ಮುಂದೊಂದಿನ ಈ ತರ ಆಗ್ಬೋದು ಅನ್ನೋ ಭಯ ಜೀನ್ ಗ್ರೇಗೂ ಇರುತ್ತೆ. ನಂತರ ನಮ್ಗೆ ಒಂದು ಜಾಗದಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಕೇಳ್ತಿರೋ ಚಾರ್ಲ್ಸ್ ಝೇವಿಯರ್ ಹಾಗೂ ಮ್ಯಾಗ್ನೆಟೋನ ತೋರಿಸ್ತಾರೆ. ಇಲ್ಲಿ ಮ್ಯಾಗ್ನೆಟೋ ಅಂದ್ರೆ ಬೇರೆ ಯಾರು ಅಲ್ಲ, ಎರಿಕೆ. ಅದನ್ನ ನೀವು ನೆನಪಲ್ಲಿ ಇಟ್ಕೊಂಡಿರಿ. ಈಗ ಇವರಿಬ್ಬರಿಗೂ ತುಂಬಾ ವಯಸ್ಸಾಗೋಗಿರುತ್ತೆ. ಚಾರ್ಲ್ಸ್ ಝೇವಿಯರ್ ನ ಮತ್ತೊಂದು ಹೆಸರಿನಿಂದಾನು ಕೂಡ ಕರೀತಾರೆ. ಅದೇನಂದ್ರೆ ಪ್ರೊಫೆಸರ್ ಎಕ್ಸ್ ಅಂತ. ಚಾರ್ಲ್ಸ್ ಝೇವಿಯರ್ ಹಾಗೂ ಮ್ಯಾಗ್ನೆಟೋ ಒಂದು ಕಾಲದಲ್ಲಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ದವರು. ಆದ್ರೆ ಅವರ ವಿಭಿನ್ನವಾದ ಮೈಂಡ್ ಸೆಟ್ ಗಳಿಂದ ಈಗ ಇಬ್ರು ಕೂಡ ಬೇರೆ ಬೇರೆ ಆಗೋಗಿದ್ದಾರೆ. ನೀವು ಹಿಂದಿನ 4 ಪಾರ್ಟ್ ಗಳನ್ನ ನೋಡಿದ್ರೆ ಇವರಿಬ್ಬರ ವಿಭಿನ್ನವಾದ ಮೈಂಡ್ ಸೆಟ್ ಗಳು ಏನು ಅಂತ ಗೊತ್ತಾಗಿರುತ್ತೆ. ಆದ್ರೂ ಕೂಡ ಒಂದ್ಸಲ ಹೇಳೇ ಬಿಡ್ತೀನಿ ಕೇಳಿ. ಚಾರ್ಲ್ಸ್ ಝೇವಿಯರ್ಗೆ ಮನುಷ್ಯರು ಹಾಗೆ ಮ್ಯೂಟೆಂಟ್ಸ್ ಗಳು ಒಟ್ಟಿಗೆ ಇರಬೇಕು ಅಂತ ಇಷ್ಟ ಇದ್ರೆ, ಈ ಕಡೆ ಮ್ಯಾಗ್ನೆಟೋ ಪ್ರಪಂಚದಿಂದ ಎಲ್ಲಾ ಮನುಷ್ಯರನ್ನ ಕೊಂದು ಹಾಕಿ ಬರೀ ಮ್ಯೂಟೆಂಟ್ಸ್ ಗಳು ಮಾತ್ರ ಭೂಮಿಯಲ್ಲಿ ಇರಬೇಕು ಅಂತ ಬಯಸಿರ್ತಾನೆ. ಯಾಕೆಂದ್ರೆ ಮ್ಯಾಗ್ನೆಟೋನ ಪ್ರಕಾರ ಭೂಮಿಯಲ್ಲಿ ಬದುಕೋಕೆ ಬರೀ ಹಕ್ಕಿರೋದು ಮ್ಯೂಟೆಂಟ್ಸ್ ಗಳಿಗೆ ಅಂತ. ಈ ಜಾಗದಲ್ಲಿ ಝೇವಿಯರ್ ಹಾಗೂ ಮ್ಯಾಗ್ನೆಟೋನ ಮಧ್ಯೆ ಒಂದು ಮಾತುಕತೆ ನಡೆಯುತ್ತೆ. ಇವರಿಬ್ಬರ ಈ ಮಾತುಕತೆಯಿಂದ ನಮ್ಗೆ ಗೊತ್ತಾಗೋದೇನಂದ್ರೆ ಝೇವಿಯರ್ ಹಾಗೂ ಮ್ಯಾಗ್ನೆಟೋಗೆ ಇಬ್ರಿಗೂ ಕೂಡ ಇಷ್ಟ ಇರೋದಿಲ್ಲ ಈ ರಿಸ್ಟ್ರಿಕ್ಷನ್ ಅನ್ನ ಮ್ಯೂಟೆಂಟ್ಸ್ ಗಳ ಮೇಲೆ ಹಾಕೋದು. ಹಾಗಂತ ಮ್ಯಾಗ್ನೆಟೋ ಏನು ಸುಮ್ನೆ ಕುಂತ್ಕೊಳ್ಳೋನಲ್ಲ. ಇದಕ್ಕೆಲ್ಲ ಅವನು ಒಂದು ಪ್ಲಾನ್ ಅನ್ನ ಮಾಡಿರ್ತಾನೆ. ಅದೇನು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ನಂತರ ರಾಗ್ ನ ತೋರಿಸ್ತಾರೆ. ರಾಗ್ ಅವಳ ಫ್ಯಾಮಿಲಿಗೆ ಅವಳಿಂದ ಯಾವುದೇ ತರ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಮನೆಯನ್ನ ಬಿಟ್ಟು ಕೆನಡಾದ ಲ್ಯಾಫ್ಲಿನ್ ಎಂಬ ಸಿಟಿಗೆ ಬಂದಿರ್ತಾಳೆ. ಇದೇ ಲ್ಯಾಫ್ಲಿನ್ ಸಿಟಿಯ ಒಂದು ಜಾಗದಲ್ಲಿ ಅಂಡರ್ ಗ್ರೌಂಡ್ ನ ಫೈಟಿಂಗ್ ಮ್ಯಾಚ್ ನಡೀತಿರುತ್ತೆ. ಈ ಮ್ಯಾಚ್ ನಲ್ಲಿ ಭಾಗವಹಿಸಿರೋದು ಬೇರೆ ಯಾರು ಅಲ್ಲ,
ನಿಮ್ಮೆಲ್ಲರ ಫೇವರೇಟ್ ಆದ ವೊಲ್ವರಿನ್ ನ ನಿಜವಾದ ಹೆಸರು ಲೋಗನ್ ಅಂತ. ಆದ್ರಿಂದ ಇನ್ಮೇಲಿಂದ ನಾವು ಲೋಗನ್ ಅಂತಾನೆ ಕರೆಯೋಣ. ಲೋಗನ್ ಒಬ್ಬ ಮ್ಯೂಟೆಂಟ್ ಅಂತ ಇಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಲೋಗನ್ ಈ ಫೈಟಿಂಗ್ ಮ್ಯಾಚ್ ನಲ್ಲಿ ಒಂದೇ ಸಲ 6 ರಿಂದ 7 ಜನರನ್ನ ಸೋಲಿಸ್ತಿರ್ತಾನೆ. ಇದರಿಂದ ಅವನಿಗೆ ದುಡ್ಡು ಕೂಡ ಸಿಗುತ್ತೆ. ಲೋಗನ್ ಒಂದು ಬಾರ್ ನಲ್ಲಿ ಕುಂತಿರ್ಬೇಕಾದ್ರೆ ಅಲ್ಲಿಗೆ ಲೋಗನ್ ಸೋಲಿಸಿದ್ದ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಒಂದೇ ಸಲ 7 ರಿಂದ 8 ಜನರನ್ನ ನೀನು ಹೇಗೆ ಸೋಲಿಸ್ತಿದ್ಯಾ ಅಂತ ನನಗೆ ಗೊತ್ತು. ಯಾಕೆಂದ್ರೆ ನೀನೊಬ್ಬ ಮ್ಯೂಟೆಂಟ್. ನೀನು ಮಾಮೂಲಿ ಮನುಷ್ಯನಾಗಿ ಈ ಮ್ಯಾಚ್ ಗಳನ್ನ ಗೆದ್ದಿದ್ರೆ ನನಗೆ ಯಾವುದೇ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ನೀನು ಚೀಟಿಂಗ್ ಮಾಡಿದ್ಯಾ. ನೀನು ಮ್ಯೂಟೆಂಟ್ ಅಂತ ಗೊತ್ತಿದ್ರು ನಮ್ಗೆ ಹೇಳ್ದೆ ಈ ಮ್ಯಾಚ್ ಗಳನ್ನ ಗೆದ್ದಿದ್ಯಾ. ಆದ್ರಿಂದ ನೀನು ಗೆದ್ದಿರೋ ದುಡ್ಡನ್ನೆಲ್ಲ ವಾಪಸ್ ಕೊಡು ಅಂದಾಗ ಲೋಗನ್ಗೆ ತುಂಬಾ ಕೋಪ ಬಂದು ತನ್ನ ಅಡ್ವಾಂಟಿಯಂ ಕ್ಲಾಸ್ ಅನ್ನ ತೆಗೆದು ಆ ವ್ಯಕ್ತಿಗೆ ಎದುರಿಸ್ತಾನೆ. ಲೋಗನ್ ಅವನನ್ನ ಎದುರಿಸ್ತಾನಷ್ಟೇ, ಅಲ್ಲಿ ಯಾರಿಗೂ ಯಾವುದೇ ನಷ್ಟವನ್ನು ಕೂಡ ಮಾಡೋದಿಲ್ಲ. ಇದನ್ನೆಲ್ಲ ರಾಗ್ ಒಂದು ಜಾಗದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾಳೆ. ಇದನ್ನ ನೋಡಿದ ಅವಳಿಗೆ ಗೊತ್ತಾಗುತ್ತೆ ಈ ಭೂಮಿಲಿ ಅವಳೊಬ್ಳೆ ಅಲ್ಲ, ಅವಳ ತರ ಇನ್ನು ತುಂಬಾ ಮ್ಯೂಟೆಂಟ್ಸ್ ಗಳು ಇದ್ದಾರೆ ಅಂತ. ನಂತರ ರಾಗ್ ಸೈಲೆಂಟ್ ಆಗಿ ಲೋಗನ್ ನ ಕಾರಿನಲ್ಲಿ ಅವಿತು ಕೂತ್ಕೋತಾಳೆ. ಎಷ್ಟೊತ್ತು ಅಂತ ಅವಳು ಲೋಗನ್ ಇಂದ ಬಚ್ಚಿಟ್ಕೋತಾಳೆ. ಒಂದು ಸಮಯದಲ್ಲಿ ಲೋಗನ್ಗೆ ಅವನ ಕಾರಿನಲ್ಲಿ ಯಾರೋ ಇದ್ದಾರೆ ಅಂತ ಅನ್ಸಿ ಕಾರನ್ನೆಲ್ಲ ಹುಡುಕಿ ಅವಳನ್ನ ಹೊರಗೆ ಎಳಿತಾನೆ. ಹೀಗೆ ಅವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸೈಬರ್ ಟೂತ್ ಎಂಬ ಮ್ಯೂಟೆಂಟ್ ಬಂದು ಲೋಗನ್ ಹಾಗೂ ರೋಗ್ ನ ಮೇಲೆ ಅಟ್ಯಾಕ್ ಮಾಡಿ ರೋಗ್ ನ ಅಲ್ಲಿಂದ ಎಳೆದುಕೊಂಡು ಹೋಗಕ್ಕೆ ನೋಡ್ತಾನೆ. ಈ ಸೈಬರ್ ಟೂತ್ ಮ್ಯಾಗ್ನಿಟೋನ ಒಬ್ಬ ಟೀಮ್ ಮೆಂಬರ್. ಇವನ್ ಯಾಕೆ ಲೋಗನ್ ಹಾಗೂ ರೋಗ್ ನ ಮೇಲೆ ಅಟ್ಯಾಕ್ ಮಾಡ್ದ, ಯಾಕೆ ರೋಗ್ ನ ಎಳ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಹೀಗೆ ಇವರುಗಳ ಮಧ್ಯೆ ಫೈಟ್ ನಡೀತಿರ್ಬೇಕಾದ್ರೆ ಅಲ್ಲಿಗೆ ಸ್ಕಾಟ್ ಹಾಗೂ ಸ್ಟ್ರಾಮ್ ಬರ್ತಾರೆ. ಈಗ ಸ್ಕಾಟ್ ನ ಸೈಕ್ಲಾಪ್ಸ್ ಅಂತಾನೂ ಕೂಡ ಕರೀತಾರೆ. ಸ್ಕಾಟ್ ಹಾಗೂ ಸ್ಟ್ರೋಮ್ ಲೋಗನ್ ಹಾಗೂ ರೋಗ್ ನ ಸೈಬರ್ ಟೂತ್ ಇಂದ ಕಾಪಾಡಿ ಝೇವಿಯರ್ ಸ್ಕೂಲ್ ಗೆ ಕರ್ಕೊಂಡು ಹೋಗ್ತಾರೆ. ಝೇವಿಯರ್ ಸ್ಕೂಲ್ ನಲ್ಲಿ ಲೋಗನ್ ಪ್ರೊಫೆಸರ್ ಎಕ್ಸ್ ನ ಅಂದ್ರೆ ಚಾರ್ಲ್ಸ್ ಝೇವಿಯರ್ ನ ಮೀಟ್ ಆಗ್ತಾನೆ. ಝೇವಿಯರ್ ಲೋಗನ್ ನ ನೋಡಿದ ತಕ್ಷಣ ಹೇಳ್ತಾನೆ, 15 ವರ್ಷದಿಂದ ಕಳ್ಕೊಂಡಿರೋ ಮೆಮೊರಿಯನ್ನ ನೀನು ಹುಡುಕ್ತಿದ್ಯಾ, ಅದನ್ನ ಹುಡುಕೋದಕ್ಕೆ ನಾವು ನಿನಗೆ ಸಹಾಯ ಮಾಡ್ತೀವಿ ಅಂತ. ಇದನ್ನ ಕೇಳಿದ ಲೋಗನ್ಗೆ ತುಂಬಾ ಶಾಕ್ ಆಗೋಗುತ್ತೆ. ಯಾಕೆಂದ್ರೆ ಅವನು ಅವನ ಮೆಮೊರಿಯನ್ನ ಹುಡುಕ್ತಿರೋ ವಿಷಯ ಝೇವಿಯರ್ಗೆ ಹೇಗ್ ಗೊತ್ತಾಯ್ತು ಅಂತ. ನಿಮ್ಗೆ ಗೊತ್ತಿರೋ ತರನೇ ಝೇವಿಯರ್ಗೆ ಮೈಂಡ್ ಕಂಟ್ರೋಲ್ ಅನ್ನ ಮಾಡುವಂತ ಪವರ್ ಗಳಿರ್ತವೆ. ಆ ಪವರ್ ಅನ್ನ ಯೂಸ್ ಮಾಡಿನೇ ಲೋಗನ್ ನ ಮೈಂಡ್ ಅನ್ನ ರೀಡ್ ಮಾಡಿ ಈ ವಿಷಯವನ್ನ ಅವನಿಗೆ ಹೇಳಿದ್ದು. ನಂತರ ಝೇವಿಯರ್ ಸ್ಕೂಲ್ ನಲ್ಲಿ ಲೋಗನ್ ನ ಮೇಲೆ ತುಂಬಾ ತರದ ಟೆಸ್ಟ್ ಗಳನ್ನ ಮಾಡ್ತಾರೆ. ಅವನ ಮೆಮೊರಿಯನ್ನ ಹೇಗೆ ಕಳ್ಕೊಂಡಿದ್ದಾನೆ, ಅದನ್ನ ಮತ್ತೆ ಅವನಿಗೆ ಹೇಗೆ ನೆನಪು ಮಾಡಿಸೋದು ಅಂತ ತಿಳ್ಕೊಳ್ಳೋದಕ್ಕೆ. ಲೋಗನ್ ನ ಬಾಡಿಯನ್ನ ಸ್ಕ್ಯಾನ್ ಮಾಡಿದ ಅವರಿಗೆ ಗೊತ್ತಾಗುತ್ತೆ ಲೋಗನ್ ನ ಬಾಡಿ ಒಳಗೆ ಮೂಳೆಗಳಿಲ್ಲ, ಅದ್ರ ಬದಲಾಗಿ ಅಡ್ಮೆಂಟಿಯಂ ಎಂಬ ಧಾತು ಇದೆ ಅಂತ. ಈ ಅಡ್ಮೆಂಟಿಯಂ ನೋಡೋದಕ್ಕೆ ಸ್ಟೀಲ್ ತರ ಕಂಡ್ರು ಅದೊಂದು ಅನ್ಬ್ರೇಕಬಲ್ ಆಗಿರುತ್ತೆ. ಅಂದ್ರೆ ಅದನ್ನ ನಾಶ ಮಾಡೋದಕ್ಕೆ ಆಗೋದಿಲ್ಲ. ಆ ಧಾತು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅಡ್ಮೆಂಟಿಯಂ ಅನ್ನ ಲೋಗನ್ ನ ಸ್ಕೆಲ್ಟನ್ ನ ಜಾಗದಲ್ಲಿ ರೀಪ್ಲೇಸ್ ಮಾಡಿರ್ತಾರೆ. ಅಂದ್ರೆ ಲೋಗನ್ ನ ಬಾಡಿಯಲ್ಲಿ ಒಂದು ಮೂಳೆಗಳು ಕೂಡ ಇಲ್ಲ, ಅದರ ಬದಲಾಗಿ ಇರೋದೇ ಅಡ್ಮೆಂಟಿಯಂ. ಈ ಅಡ್ಮೆಂಟಿಯಂ ಅನ್ನ ಲೋಗನ್ ನ ಬಾಡಿಯಲ್ಲಿ ಹಾಕಿದ್ದು ಯಾರು ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ತಲೆ ಕೆಡ್ಸ್ಕೋಬೇಡಿ, ಇದ್ರ ಬಗ್ಗೆ ನಮ್ಗೆ ನೆಕ್ಸ್ಟ್ ಮೂವಿಯಲ್ಲಿ ಗೊತ್ತಾಗುತ್ತೆ. ನಂತರ ಹೆಲಿಕಾಪ್ಟರ್ ನಲ್ಲಿ ಹೋಗ್ತಿರೋ ಸೆನೆಟರ್ ಕೇಲಿ ಕಡೆಗೆ ಸೀನ್ ಶಿಫ್ಟ್ ಆಗುತ್ತೆ. ಈ ಸೆನೆಟರ್ ಕೇಲಿ ಮ್ಯೂಟೆಂಟ್ಸ್ ಗಳ ಮೇಲೆ ಆ ರಿಸ್ಟ್ರಿಕ್ಷನ್ ರೂಲ್ಸ್ ಅನ್ನ ಬಿಲ್ ಪಾಸ್ ಮಾಡೋದಕ್ಕೆ ಹೋಗ್ತಿರ್ತಾನೆ. ಬಿಲ್ ಪಾಸ್ ಮಾಡೋದು ಅಂದ್ರೆ ಆ ರೂಲ್ಸ್ ಅನ್ನ ಜಾರಿಗೆ ತರೋದು ಅಂತ ಅರ್ಥ. ಹೀಗೆ ಇವನು ಹೋಗ್ತಿರ್ಬೇಕಾದ್ರೆ ಇವನು ಹೋಗ್ತಿರೋ ಹೆಲಿಕಾಪ್ಟರ್ ನಲ್ಲಿ ಮಿಸ್ಟ್ರಿ ಕೂಡ ತನ್ನ ವೇಷವನ್ನ ಬದಲಾಯಿಸಿಕೊಂಡು ಕುಂತಿರ್ತಾಳೆ. ನಂತರ ಅವಳು ಸೆನೆಟರ್ ಕೇಲಿಗೆ ಚೆನ್ನಾಗಿ ಹೊಡೆದು ಪ್ರಜ್ಞೆ ತಪ್ಪಿಸ್ತಾಳೆ. ಇದಾದ ನಂತರ ಅವನನ್ನ ಮ್ಯಾಗ್ನಿಟೋ ಬಳಿ ಕರ್ಕೊಂಡು ಹೋಗ್ತಾಳೆ. ಹೌದು, ಈ ಮೂವಿಯಲ್ಲಿ ಮಿಸ್ಟಿಕ್ ಮ್ಯಾಗ್ನಿಟೋ ಟೀಮ್ ಅನ್ನ ಸೇರ್ಕೊಂಡಿರ್ತಾಳೆ. ನಂತರ ಮ್ಯಾಗ್ನಿಟೋ ಅಲ್ಲಿ ಸೆನೆಟರ್ ಕೇಲಿಗೆ ಹೇಳ್ತಾನೆ, ನೀವೇನಾದ್ರೂ ಆ ರಿಸ್ಟ್ರಿಕ್ಷನ್ ರೂಲ್ಸ್ ಅನ್ನ ನಮ್ಮ ಮೇಲೆ ಹಾಕುದ್ರೆ ನಮ್ಮ ಐಡೆಂಟಿಟಿ ಎಲ್ಲ ನಿಮ್ಗೆ ಕೊಡ್ಬೇಕಾಗುತ್ತೆ. ಆಗ ಪ್ರಪಂಚದಲ್ಲಿ ಯಾವುದೇ ತಪ್ಪು ನಡೆದ್ರು ಅದನ್ನ ನೀವು ಮ್ಯೂಟೆಂಟ್ಸ್ ಗಳ ಮೇಲೆ ಹಾಕ್ತೀರಾ. ನಂತರ ನಾವು ಕೊಟ್ಟಿರೋ ಐಡೆಂಟಿಟಿ ಪ್ರೂಫ್ ಗಳನ್ನ ಇಟ್ಕೊಂಡು ನಮ್ಮನ್ನ ಟ್ರೇಸ್ ಮಾಡಿ ನಮ್ಮನ್ನ ಹಿಡಿದು ನಮಗೆ ಚಿತ್ರಹಿಂಸೆ ಕೊಡೋದೇ ನಿಮ್ಮ ಐಡಿಯಾ ಅಂತ ನಮಗೆ ಗೊತ್ತು. ಈ ತರ ಆಗೋದಕ್ಕೆ ನಾನು ಯಾವತ್ತೂ ಕೂಡ ಬಿಡೋದಿಲ್ಲ ಅಂತ ಹೇಳಿ ಅವನಿಗೆ ಮತ್ತೊಂದು ಮಾತನ್ನ ಹೇಳ್ತಾನೆ. ಅದೇನಂದ್ರೆ ಭೂಮಿಯ ಮೇಲೆ ಮನುಷ್ಯರಿದ್ರೆ ತಾನೆ ಮ್ಯೂಟೆಂಟ್ಸ್ ಗಳ ಮೇಲೆ ಆರೋಪವನ್ನ ಮಾಡೋದು. ಅದ್ರ ಬದಲು ಎಲ್ಲ ಮನುಷ್ಯರನ್ನ ಮ್ಯೂಟೆಂಟ್ ಆಗಿ ಕನ್ವರ್ಟ್ ಮಾಡಿದ್ರೆ ಆಗ ಎಲ್ಲರೂ ಕೂಡ ತೊಂದರೆ ಇಲ್ದಂಗೆ ಆರಾಮಾಗಿ ಇರ್ಬೋದು ಅಂತ ಹೇಳಿ ಒಂದು ಮಷೀನ್ ಅನ್ನ ಹತ್ಕೊಂಡು ಹೋಗ್ತಾನೆ. ನಂತರ ಮ್ಯಾಗ್ನೆಟೋ ಅಲ್ಲೇ ಇದ್ದ ಒಂದು ಮಷೀನ್ ಅನ್ನ ಆಕ್ಟಿವೇಟ್ ಮಾಡ್ತಾನೆ. ಹೀಗೆ ಅವನು ಆಕ್ಟಿವೇಟ್ ಮಾಡಿದ ತಕ್ಷಣ ಆ ಮಷೀನ್ ಇಂದ ಬಿಳಿ ಬಣ್ಣದ ಕಿರಣಗಳೆಲ್ಲ ಬಂದು ಸೆನೆಟರ್ ಕೇಲಿಯನ್ನ ಸ್ಪರ್ಶಿಸ್ತವೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಝೇವಿಯರ್ ಸ್ಕೂಲ್ ಗೆ ಶಿಫ್ಟ್ ಆಗುತ್ತೆ. ರೋಗ್ಗೆ ಸಹಾಯ ಮಾಡಿ ಅವಳನ್ನ ಇಲ್ಲಿಯವರೆಗೂ ಕರ್ಕೊ ಬಂದಿರೋದಕ್ಕೆ ಲೋಗನ್ ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ರೋಗ್ ಅವನ ಬಳಿ ಹೋಗಿರ್ತಾಳೆ. ಆದ್ರೆ ಲೋಗನ್ ಸಡನ್ ಆಗಿ ಅವಳನ್ನ ನೋಡಿ ಗಾಬರಿಯಿಂದ ತನ್ನ ಕ್ಲಾಸ್ ಇಂದ ಅವಳಿಗೆ ಚುಚ್ಚು ಬಿಡ್ತಾನೆ. ರಾಗ್ ಇನ್ನೇನು ಸತ್ತೋಗ್ಬೇಕು ಅನ್ನೋಷ್ಟರಲ್ಲಿ ಅವಳ ಮ್ಯೂಟೆಂಟ್ ಪವರ್ ಅನ್ನ ಯೂಸ್ ಮಾಡಿ ಲೋಗನ್ ಒಳಗಡೆ ಇದ್ದ ಹೀಲಿಂಗ್ ಪವರ್ ಅನ್ನ ಅಬ್ಸರ್ವ್ ಮಾಡ್ಕೋತಾಳೆ. ಇದರಿಂದ ಅವಳ ಗಾಯಗಳೆಲ್ಲ ವಾಸಿಯಾಗಿ ಅವಳ ಪ್ರಾಣ ಉಳಿದುಕೊಳ್ಳುತ್ತೆ. ರಾಗ್ ಏನೋ ಬದುಕ್ತಾಳೆ,
ಆದ್ರೆ ಇವಳು ಹೀಗೆ ಮಾಡಿದ್ರಿಂದ ಲೋಗನ್ ಮೂರ್ಛೆ ಹೋಗ್ತಾನೆ. ನಂತರ ಲೋಗನ್ಗೆ ಪ್ರಜ್ಞೆ ಬಂದ್ಮೇಲೆ ಜೇವಿಯರ್ ಅವನಿಗೆ ಹೇಳ್ತಾನೆ ರಾಗ್ ಯಾವುದೇ ಮ್ಯೂಟೆಂಟ್ ಪವರ್ ಅನ್ನ ಅಬ್ಸರ್ವ್ ಮಾಡಿ ಸ್ವಲ್ಪ ಸಮಯದವರೆಗೂ ಅದನ್ನ ಅವಳು ಬಳಸಬಹುದು ಅಂತ. ನಂತರ ಸೀನ್ ಮತ್ತೆ ಸೆನೆಟರ್ ಕೇಲಿ ಕಡೆಗೆ ಶಿಫ್ಟ್ ಆಗುತ್ತೆ. ಆ ಮಷೀನ್ ನಿಂದ ಬಂದ ಕಿರಣಗಳು ಇವನನ್ನ ಸ್ಪರ್ಶ ಮಾಡಿದ್ರಿಂದ ಈಗ ಇವನು ಕೂಡ ಒಬ್ಬ ಮ್ಯೂಟೆಂಟ್ ಆಗೋಗಿರ್ತಾನೆ. ಸೆನೆಟರ್ ಕೇಲಿ ತನ್ನ ದೇಹವನ್ನ ಎಕ್ಸ್ಪ್ಯಾಂಡ್ ಮಾಡಿ ಯಾವುದೇ ಜಾಗದಿಂದನೂ ಕೂಡ ಹೊರಗಡೆ ಬರ್ಬೋದು. ಅದೇ ಪವರ್ ಅನ್ನ ಯೂಸ್ ಮಾಡಿ ಆ ಜೈಲಿನಿಂದ ಹೊರಗಡೆ ಬರ್ತಾನೆ. ಈ ಪವರ್ ಅನ್ನ ಇವನು ಸಾಮಾನ್ಯ ಜನರ ಮುಂದೆ ಯೂಸ್ ಮಾಡಿದಾಗ ಎಲ್ಲರೂ ಇವನನ್ನ ತುಂಬಾ ವಿಚಿತ್ರವಾಗಿ ನೋಡ್ತಿರ್ತಾರೆ. ಅವಾಗ ಇವನಿಗೆ ಅರಿವಾಗುತ್ತೆ ಒಬ್ಬ ಮ್ಯೂಟೆಂಟ್ ನ ಕಷ್ಟ ಹೇಗಿರುತ್ತೆ ಅಂತ. ನಂತರ ಜೇವಿಯರ್ ಸ್ಕೂಲ್ ನಲ್ಲಿರೋ ರೋಗ್ ಕಡೆಗೆ ಸೀನ್ ಶಿಫ್ಟ್ ಆಗುತ್ತೆ. ಇಲ್ಲಿ ಮಿಸ್ಟಿಕ್ ಜೇವಿಯರ್ ಸ್ಕೂಲ್ ನಲ್ಲಿರೋ ಒಬ್ಬ ಹುಡುಗನ ರೀತಿ ರೂಪವನ್ನ ಬದಲಾಯಿಸ್ಕೊಂಡು ಬಂದು ರಾಗ್ಗೆ ಹೇಳ್ತಾಳೆ, ನೆನ್ನೆ ನೀನು ಲೋಗನ್ ನಿಂದ ಪವರ್ ಅನ್ನ ಅಬ್ಸರ್ವ್ ಮಾಡ್ಕೊಂಡಿರೋದ್ರಿಂದ ಸ್ಕೂಲ್ ಅಲ್ಲಿರೋರೆಲ್ಲ ನಿನ್ನ ನೋಡಿ ಹೆದರ್ಕೊಂಡಿದ್ದಾರೆ. ನಿನ್ನಿಂದ ಈ ಜೇವಿಯರ್ ಸ್ಕೂಲ್ ನಲ್ಲಿರೋರಿಗೆಲ್ಲ ತೊಂದರೆ ಆಗ್ಬೋದು. ಬೆಟರ್ ನೀನು ಈ ಸ್ಕೂಲ್ ಅನ್ನ ಬಿಟ್ಟು ಹೋಗೋದು ಒಳ್ಳೇದು ಅಂತ. ಮಿಸ್ಟಿಕ್ ನ ಈ ಮಾತುಗಳು ರೋಗ್ ನ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನ ಬೀರ್ಬಿಡುತ್ತೆ. ಮಿಸ್ಟಿಕ್ ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಂದ್ರೆ ಮ್ಯಾಗ್ನೆಟೋ ಅವಳನ್ನ ಹಿಡಿದುಕೊಳ್ಳೋಕೆ. ನಂತರ ರಾಗ್ ಈ ಸ್ಕೂಲ್ ಅನ್ನ ಬಿಟ್ಟು ಹೋಗೋದಕ್ಕೆ ಡಿಸೈಡ್ ಮಾಡಿ ಅವಳು ಇಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಚಾರ್ಲ್ಸ್ ಜೇವಿಯರ್ ಹತ್ರ ಸೆರೆಬ್ರೋ ಮಷೀನ್ ಇದೆ. ಈ ಮಷೀನ್ ನ ಮೂಲಕ ಪ್ರಪಂಚದಲ್ಲಿ ಯಾವುದೇ ಮ್ಯೂಟೆಂಟ್ಸ್ ಗಳು ಎಲ್ಲಿರ್ತಾರೆ ಅಂತ ಗೊತ್ತಾಗುತ್ತೆ. ಸೆರೆಬ್ರೋ ಮಿಷಿನ್ ಅನ್ನು ಯೂಸ್ ಮಾಡಿದಾಗ ಜೇವಿಯರ್ ಗೆ ಗೊತ್ತಾಗುತ್ತೆ ರಾಗ್ ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದಾಳೆ ಅಂತ. ನಂತರ ಅವನು ಸ್ಕಾಟ್, ಸ್ಟ್ರೋಮ್, ವೋಲ್ವರಿನ್ ನ ಆ ರೈಲ್ವೆ ಸ್ಟೇಷನ್ ಗೆ ಕಳಿಸ್ತಾನೆ ರಾಗ್ ಗೆ ಅರ್ಥ ಮಾಡಿಸಿ ಮತ್ತೆ ಜೇವಿಯರ್ ಸ್ಕೂಲ್ ಗೆ ಕರ್ಕೊಂಡ್ ಬರೋದಕ್ಕೆ. ಇವ್ರ 3 ಜನನು ರಾಗ್ ನ ಹುಡ್ಕೊಂಡು ರೈಲ್ವೆ ಸ್ಟೇಷನ್ ಗೆ ಹೋದಾಗ ಅಲ್ಲಿಗೆ ಮ್ಯಾಗ್ನೆಟೋ ನ ಟೀಮ್ ನವರು ಕೂಡ ಬರ್ತಾರೆ. ಇವರು ಕೂಡ ರಾಗ್ ನ ಹಿಡ್ಕೊಂಡು ಹೋಗೋದಕ್ಕೇನೆ ಬಂದಿರೋದು. ಯಾಕೆಂದ್ರೆ ಮ್ಯಾಗ್ನೆಟೋ ತಯಾರಿಸಿರೋ ಮನುಷ್ಯರನ್ನ ಮ್ಯೂಟೆಂಟ್ ಅನ್ನಾಗಿ ಕನ್ವರ್ಟ್ ಮಾಡೋ ಮಿಷಿನ್ ಗೆ ರಾಗ್ ನ ಅಬ್ಸರ್ವ್ ಮಾಡ್ಕೊಳ್ಳುವಂತ ಶಕ್ತಿಯ ಅವಶ್ಯಕತೆ ಇರುತ್ತೆ. ಇಲ್ಲಿ ಎಕ್ಸ್ಮ್ಯಾನ್ ಟೀಮ್ ಹಾಗೂ ಮ್ಯಾಗ್ನೆಟೋ ಟೀಮ್ ನ ನಡುವೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ನಂತರ ಅಲ್ಲಿಗೆ ಪೊಲೀಸ್ ನವರು ಕೂಡ ಬರ್ತಾರೆ. ಆದ್ರೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಮ್ಯಾಗ್ನೆಟೋ ಟೀಮ್ ನವರು ರಾಗ್ ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಎಕ್ಸ್ಮ್ಯಾನ್ ಟೀಮ್ ನವರು ಜೇವಿಯರ್ ಸ್ಕೂಲ್ ಗೆ ಬಂದು ರಾಗ್ ನ ಹೇಗೆ ಕಾಪಾಡೋದು ಅಂತ ಪ್ಲಾನ್ ಅನ್ನ ಮಾಡ್ಕೋತಾರೆ. ನಂತರ ಸೀನ್ ಮ್ಯಾಗ್ನೆಟೋ ಕಡೆಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಮ್ಯಾಗ್ನೆಟೋ ಯಾಕೆ ರಾಗ್ ನ ಹಿಂದೆ ಬಿದ್ದಿದ್ದಾನೆ ಅಂತ. ಯಾಕೆ ಅಂದ್ರೆ ಮ್ಯಾಗ್ನೆಟೋ ಅವನು ತಯಾರಿಸಿರೋ ಮಷೀನ್ ಅನ್ನ ಯೂಸ್ ಮಾಡಿ ಮನುಷ್ಯರನ್ನ ಮ್ಯೂಟೆಂಟ್ ಆಗಿ ಕನ್ವರ್ಟ್ ಮಾಡಿದಾಗ ಅವನು ತುಂಬಾ ವೀಕ್ ಆಗೋಗ್ತಿರ್ತಾನೆ. ಇದರಿಂದ ಅವನು ಸಾಯಲೂಬಹುದು. ರಾಗ್ ಹತ್ರ ಇರೋದು ಅಬ್ಸರ್ವಿಂಗ್ ಪವರ್. ಇದರಿಂದ ಮ್ಯಾಗ್ನೆಟೋ ತಯಾರಿಸಿರೋ ಮಷೀನ್ ಅನ್ನ ಯೂಸ್ ಮಾಡಿದ್ರು ಇವಳಿಗೆ ಹೆಚ್ಚಾಗಿ ಎಫೆಕ್ಟ್ ಆಗೋದಿಲ್ಲ. ಹಾಗೆ ಇವಳ ಪವರ್ ಇಂದ ಆ ಮಷೀನ್ ಕೂಡ ತುಂಬಾ ಎನ್ಹೆನ್ಸ್ ಆಗ್ಬಿಡುತ್ತೆ. ಒಂದ್ ವೇಳೆ ಇದ್ರಲ್ಲಿ ಏನಾದ್ರೂ ರಾಗ್ ನ ಪ್ರಾಣ ಹೋದ್ರು ಮ್ಯಾಗ್ನೆಟೋಗೆ ಏನಾಗ್ಬೇಕಾಗಿದೆ. ಆದ್ರಿಂದಾನೇ ಇವಳನ್ನ ಆ ಮಷೀನ್ ನಲ್ಲಿ ಯೂಸ್ ಮಾಡ್ತಿರೋದು. ಮ್ಯಾಗ್ನೆಟೋ ಈ ಮಷೀನ್ ಅನ್ನ ಯೂಸ್ ಮಾಡಿ ಪ್ರಪಂಚದಲ್ಲಿರೋ ಎಲ್ಲಾ ಮನುಷ್ಯರನ್ನ ಮ್ಯೂಟೆಂಟ್ ಗಳಾಗಿ ಪರಿವರ್ತನೆ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಯಾಕೆಂದ್ರೆ ಪ್ರಪಂಚದಲ್ಲಿ ಮನುಷ್ಯರು ಮ್ಯೂಟೆಂಟ್ಸ್ ಗಳು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ತರ ಇರ್ಬೋದು ಅಂತ. ಮ್ಯಾಗ್ನೆಟೋ ಇನ್ನೇನು ಅವನ ಕೆಲಸವನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಎಕ್ಸ್ಮ್ಯಾನ್ ಟೀಮ್ ನವರು ಬರ್ತಾರೆ. ನಂತರ ಮ್ಯಾಗ್ನೆಟೋ ಟೀಮ್ ಹಾಗೆ ಎಕ್ಸ್ಮ್ಯಾನ್ ಟೀಮ್ ನ ನಡುವೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಈ ಫೈಟ್ ನಲ್ಲಿ ಮಿಸ್ಟಿಕ್ ಲೋಗನ್ ನ ರೂಪವನ್ನ ಪಡ್ಕೊಂಡು ಅವನ ರೂಪದಲ್ಲಿ ಅವನ ಜೊತೆನೆ ಫೈಟ್ ಮಾಡ್ತಿರ್ತಾಳೆ. ಫೈನಲಿ ಮ್ಯಾಗ್ನೆಟೋ ಟೀಮ್ ನವ್ರನ್ನ ಎಕ್ಸ್ಮ್ಯಾನ್ ಟೀಮ್ ನವರು ಸೋಲಿಸ್ತಾರೆ. ನಂತರ ಪೊಲೀಸ್ ನವರು ಬಂದು ಮ್ಯಾಗ್ನೆಟೋ ಟೀಮ್ ನವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನಂತರ ನಮ್ಗೆ ಮಾರನೇ ದಿನದ ಸೀನ್ ಅನ್ನ ತೋರಿಸ್ತಾರೆ. ಲೋಗನ್ ತನ್ನ ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಜೇವಿಯರ್ ಸ್ಕೂಲ್ ಇಂದ ಹೋಗೋದಕ್ಕೆ ರೆಡಿ ಆಗ್ತಿರ್ತಾನೆ. ನಂತರ ಅವನ ಹತ್ರ ರಾಗ್ ಬಂದು ಹೇಳ್ತಾಳೆ, ಯಾಕೆ ನಮ್ಮನ್ನ ಬಿಟ್ಟು ಹೋಗ್ತಿದ್ಯಾ, ನೀನು ಕೂಡ ನಮ್ ಜೊತೆನೆ ಇರ್ಬೋದಲ್ಲ ಅಂದಾಗ ಲೋಗನ್ ಅವಳಿಗೆ ಹೇಳ್ತಾನೆ, ನನಗೆ ಮಾಡೋದಕ್ಕೆ ಇನ್ನೂ ಕೂಡ ತುಂಬಾ ಕೆಲಸಗಳಿವೆ, ನೀನು ಇಲ್ಲೇ ಇರು, ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ನಂತರ ಮೂವಿಯ ಕೊನೆಯಲ್ಲಿ ತೋರಿಸ್ತಾರೆ ಮ್ಯಾಗ್ನೆಟೋನ ಪ್ಲಾಸ್ಟಿಕ್ ಇಂದ ಕವರ್ ಆಗಿರೋ ಒಂದು ಜೈಲ್ ನಲ್ಲಿ ಬಂಧಿಸಿರ್ತಾರೆ. ಪ್ರತಿ ಮೂವಿಗಳಲ್ಲೂ ತೋರಿಸುತ್ತಾರನೆ ಈ ಮೂವಿಯಲ್ಲೂ ಕೂಡ ಜೇವಿಯರ್ ಹಾಗೂ ಮ್ಯಾಗ್ನೆಟೋ ಚೆಸ್ ಅನ್ನ ಆಡ್ತಿರ್ತಾರೆ. ನಂತರ ಮ್ಯಾಗ್ನೆಟೋ ಜೇವಿಯರ್ಗೆ ಹೇಳ್ತಾನೆ, ತುಂಬಾ ಖುಷಿ ಪಡಕ್ ಹೋಗ್ಬೇಡ, ನಾನು ಮತ್ತೆ ಜೈಲಿನಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದೇ ಬರ್ತೀನಿ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.